ಅವ್ರು ಇಲ್ಲಿ ಕಾಂಟ್ರವರ್ಸಿ ಮಾಡಕ್ಕೆ ಬಂದಿಲ್ಲ, ಕಾಂಟ್ರವರ್ಸಿ ಮಾಡಕ್ಕೆ ಬಂದಿಲ್ಲ. ಈಗ ಇವತ್ತು ಅಪ್ಪು ಬರ್ತಡೇ ವಿಚಾರವಾಗಿ ಅಪ್ಪು ಫಿಲಂ ರಿಲೀಸ್ ಮಾಡಿದ್ದಾರೆ ಅಲ್ವಾ? ನೀವು ಅಪ್ಪು ಫಿಲಂ ರಿಲೀಸ್ ಮಾಡಲ್ಲ ಅಂದ್ರ ಮತ್ತೆ ಅವ್ರದ್ದೇ ಬೇರೆ ಯಾವ್ದೋ ಫಿಲಂ ರಿಲೀಸ್ ಮಾಡಬಹುದಾಗಿತ್ತು. ಮಾತಾಡ್ಬಿಡ್ತೀನಿ ರಿಲೀಸ್ ಅಂತಾರಲ್ಲ, ಇದಕ್ಕೆ ನಾನು ಹೇಳ್ಬಿಡ್ತೀನಿ. ಇದು ತೊಂದ್ರೆ ಏನ್ ಗೊತ್ತಾ, ಸಿನಿಮಾ ನಾವು ರಾಜ್ಕುಮಾರ ಟ್ರೈ ಮಾಡಿದ್ವಿ, ಇದೇ ಬ್ಯಾನರ್, ಅದು ಕ್ಲಾಶ್ ಆಗುತ್ತೆ ಪಿಕ್ಚರ್ಗೆ. ಅವ್ರ ಸಿನಿಮಾಗೆ ಕ್ಲಾಶ್ ಆಗುತ್ತೆ ಅಂತ ಅವ್ರು ಯಾರು ಕೊಡೋದಿಲ್ಲ. ಅಪ್ಪು ಪಿಕ್ಚರ್ಗೆ ರಾಜ್ಕುಮಾರ್ ಅದೆಲ್ಲ ಒಂದೇ ಬ್ಯಾನರ್, ಎಲ್ಲ ಒಂದೇ ಬ್ಯಾನರ್. ಸೊ ಪಿಕ್ಚರ್ ನಾವು ಟೆಕ್ನಿಕಲ್ ಆಗಿ ಕೇಳೋದು ಆಗೋದಿಲ್ಲ, ಕೊಡೋದಿಲ್ಲ. ಸೊ ನಾನಿದು ಫಸ್ಟ್ ವೀಕ್ ಅವಾಗ ರಿಲೀಸ್ ಮಾಡಿದಾಗ ಇವರೆಲ್ಲ ಬಂದಿದ್ರು, ಬಂದು ಎಂಜಾಯ್ ಮಾಡಿದ್ರು ಪಿಕ್ಚರ್ನ. ಅವತ್ತು ಪ್ರಾಬ್ಲಮ್ ಆಯ್ತು, ಇವತ್ತು ಏನ್ ಪ್ರಾಬ್ಲಮ್ ಆಗ ಅವಶ್ಯಕತೆನೇ ಇಲ್ಲ, ಇವೆಲ್ಲ ಅವಶ್ಯಕತೆ ಇಲ್ಲ. ಅಪ್ಪು ಪಿಕ್ಚರ್ ನಾವು ಕೇಳಿದ್ವಿ. ಜಾಕಿ ಯಾರಪ್ಪ ನೋಡಿದ್ರನಪ್ಪ? ಜಾಕಿ ಯಾರಾದ್ರು? ಎಲ್ಲಪ್ಪ ಫಸ್ಟ್ ರಿಲೀಸ್ ಹಾಕಿದ್ದು ಜಾಕಿ ಬಂದಿದ್ರ? ಜಾಕಿ ಪಿಕ್ಚರ್ ಆಯ್ತು ಸರ್, ಈಗ ಬಿಡಿ ಸರ್, ಎರಡೇ ಪಾಯಿಂಟ್. ಈಗ ಚರ್ಚೆ ಇದ್ದದ್ದು ಹೋದಲ್ಲ, ಎರಡೇ ಪಾಯಿಂಟ್. ಈಗ ಅವ್ರು ಕೇಳ್ತಾ ಅವ್ರೇನು ಕೇಳ್ತಾ ಇರೋದು, ಇವತ್ತು ಅಪ್ಪು ಫಿಲಂ ರಿಲೀಸ್ ಆಗಿದೆ, ದರ್ಶನ್ ಫಿಲಂ ಹಾಕಿದ್ಯಾ, ಫ್ಯಾನ್ಸ್ ವಾರ್ ಆಗುತ್ತೆ. ಆಮೇಲೆ ದರ್ಶನ್ ಅಭಿಮಾನಿಗಳಿಗೂ ಅವ್ರು ಬೇಕು ಅಂತ ಫಿಲಂ ರಿಲೀಸ್ ಮಾಡಿದಾರ ಅಂತ ಹೇಳಿ ಅದು ತಪ್ಪು ಕಲ್ಪನೆ. ಕಲ್ಪನೆ ಅಂದ್ರೆ ಅದು ತಪ್ಪು, 100% ತಪ್ಪು ಕಲ್ಪನೆ. ಈಗ ಈ ವಾರ ನಾನು ಅವತ್ತೇ ಪ್ರಾಮಿಸ್ ಮಾಡಿದ್ದೆ, ಈ ಸಿನಿಮಾ ನಿರ್ಮಾಪಕರಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಬಿಟ್ಟು ಬೇರೆ ಸಾಕ್ಬೋದಾಯ್ತು. ಈಗ ಯಾವ ಸಿನಿಮಾ ಇಲ್ವಲ್ಲ, 21ಕ್ಕೂ ಯಾವ್ದು ಸಿನಿಮಾ ಇವತ್ತು ಅಭಿಮಾನಿಗಳು ಏನ್ ಬಂದ್ರೆ ಅವ್ರೇನ್ ಬಂದು ನಿಮ್ಮಲ್ಲಿ ಯಾಕೆ ಹಾಕಿದ್ರು ಅವರು ನಮ್ಗೆ ಅವ್ರಿಗೆ ಇದು ವಾರ ಕೆಟ್ಟ ಬರ್ತದೆ, ಅವ್ರು ಬೇಕು ಅಂತ ಹಾಕಿದ್ದಾರೆ, ಬೇಡ ಅಂತ ಅವ್ರು ಹೇಳಕ್ ಬಂದಿದ್ರು. ನಾವು ತಿಳಿ ಮಾಡಿ ಕರ್ಕೊಂಡಿದೀನಿ. ಬೇಕು ಅಂತ ಯಾವ್ದು ಸಿನಿಮಾಗಳಿಲ್ಲ, ಈ ವಾರ ಸಿನಿಮಾಗಳಿಲ್ಲ. ಒಂದು ಅವತ್ತಿಗೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ, ಇದ್ರ ಮೇಲೆ ನಾವು ತಿರ್ಗಿ ರಿಲೀಸ್ ಅಲ್ಲ, ಇದು ತುಂಬಾ ಸತಿ ಹಾಕಿದ್ವಿ. ಅಲ್ಲ ಸರ್, ರಿಲೀಸ್ ಅಲ್ಲ ಗೊತ್ತು, ಬಟ್ ಇವತ್ತಿನ ಪರಿಸ್ಥಿತಿಗೆ ಅಂತ ಹೇಳ್ತಾರೆ ಅಷ್ಟೇ. ಅವ್ರು ಬಂದಿರೋದು ದರ್ಶನಾಭಿಮಾನಿಗಳೇ, ಅವ್ರೇನು ವಿರೋಧ ಪಡಿಸಕ್ ಬಂದಿಲ್ಲ. ಅವ್ರು ಇದೋರೊಬ್ಬ ಯಾಕೆ ಹಾಕಿದ್ ಕೇಳಕ್ ಬಂದಿಲ್ಲ. ಅವ್ರು ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಅಪ್ಪುದು ಬರ್ತಡೇ ಇರೋದ್ರಿಂದ ನಮ್ ಫ್ಯಾನ್ಸ್ ವಾರ್ ನಮ್ಗೆ ಕೆಟ್ಟ ಬರ್ತದೆ, ದರ್ಶನ ಫ್ಯಾನ್ಸ್ ಕೆಟ್ಟ ಬರ್ತದೆ, ಇವತ್ತು ಬೇರೆ ಫಿಲಂ ಹಾಕ್ಬೋದಾಯ್ತಲ್ಲ ಅಂತ ಕೇಳಕ್ ಬಂದಿಲ್ಲ. ಸರಿನಪ್ಪ? ಅಂತ ಕೇಳಕ್ ಬಂದಿಲ್ಲ. ಸಂಬಂಧ ಇಲ್ಲ. ನಾವು ಕೇಳ್ತಾ ಇರೋದು, ಈಗ ದರ್ಶನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಇಂಡಸ್ಟ್ರಿ, ಪುನೀತ್ ರಾಜ್ಕುಮಾರ್ ಸರ್ ಅವರು ಇಂಡಸ್ಟ್ರಿ. ಓಕೆ, ಅದಕ್ಕೂ ಸಂಬಂಧ ಇಲ್ಲ. ನಮ್ಗೆ ಯಾವ್ದು ಸಿನಿಮಾ ಬೇಕಾಗಿತ್ತು, ಯಾವ್ದು ಇಲ್ಲ, ಕನ್ನಡ ಸಿನಿಮಾ ಹಾಕೋಣ ಅಂತಾನೆ ಹಾಕಿದ್ದು. ಕನ್ನಡ ಉದ್ದೇಶ ಮಾತಾಡಿದೀವಿ, ನಾವು ಜಾಸ್ತಿ ಮಾತಾಡಕ್ಕಾಗಲ್ಲ. ಅಲ್ಲಪ್ಪ, ನೀನೇ ಕೊಟ್ಟಿದ್ದು. ನಾನು ಅವತ್ತು ಸಿನಿಮಾದು ಏನೋ ಒಳ್ಳೇದ್ ಮಾತಾಡ್ತಿದ್ಯಾ ಅನ್ಕೊಂಡೆ. ಈ ತರ ಸ್ಟಾರ್ ವಾರ್ ಬರುತ್ತೆ ಸರ್, ಸ್ಟಾರ್ ವಾರ್ ನಡೀತಿದೆ ಸರ್. ಅಲ್ಲ, ಈಗ ಸಿನಿಮಾ ಈಗ ಸಿಂಗಲ್ ಸ್ಕ್ರೀನ್ ಬೇಡವಾ ಹಂಗಾರ ನಿಮ್ಗೆ? ಈ ವಾರ ಏನ್ ಮಾಡೋಣ ಹೇಳು? ರಾಜ್ಕುಮಾರ್ ಯಾವ್ದಾದ್ರು ಕನ್ನಡ ಇಂಡಸ್ಟ್ರಿ ನಮ್ ಬಾಸ್ ಒಬ್ಬರೇ ಹೀರೋ ಇರೋದ, ಕನ್ನಡ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿ ಯಾಕಣ ಬಿಡು. ಈಗ ಪಿಕ್ಚರ್ ಫಸ್ಟ್ ಕೇಳಿಸ್ಕೊಂಬಿಡು, ಪರಿಸ್ಥಿತಿ ಹೇಳ್ಸ್ಕೊಂಬಿಡು. ಪಾಪ ಇವತ್ತು ಸಿಂಗಲ್ ಸ್ಕ್ರೀನ್ ನಡೀತಾರ ತುಂಬಾ ಕಷ್ಟ ಇದೆ. ಫಸ್ಟ್ ಪಾಯಿಂಟ್ ತಿಳ್ಕೊ, ಆಯ್ತಾ? ಸಿಂಗಲ್ ಸ್ಕ್ರೀನ್ ನ ನಡ್ಸೋದ್ ತುಂಬಾ ಕಷ್ಟ ಇದೆ. ಈ ತರ ಕಾಂಟ್ರವರ್ಸಿಗಳು, ಈ ತರ ಯಾಕೆ ಹಾಕಿದ್ರಿ, ಯಾಕೆ ಹಾಕ್ಬಾರ್ದು, ಈ ತರ ಎಲ್ಲ ಮಾಡಕ್ ಹೋದ್ರೆ ಇವು 100 ಸೀಟ್ಸ್ ಹೋಗಿದೆ ಟೋಟಲ್ ಒಳಗಡೆ. ಓಕೆ, ನಮ್ಗೆ ಏನೋ ಒಂದ್ ಖುಷಿ, ಹಾಕಿದೀವಿ, ಜನ ಬಂದಿದ್ದಾರೆ, ಅದನ್ನ ಆತರ ಎಂಜಾಯ್ ಮಾಡಕ್ ಬಂದಿದ್ದಾರೆ, ಯಾವ್ದು ಹಂಗೋಸ್ಕರ ಬರ್ತಾ ಇದಾರೆ. ಆಯ್ತಾ? ಈಗ ಸಿನಿಮಾನೇ ಇವಾಗ ಅಕಸ್ಮಾತ್ ಸಿನಿಮಾನೇ ಇಲ್ವಾ, ನಾವ್ ಅದರ್ ಲ್ಯಾಂಗ್ವೇಜ್ ಹಾಕ್ತಿವಾ, ಅದರ್ ಲ್ಯಾಂಗ್ವೇಜ್ ಯಾವ್ದಾರ ಸಿನಿಮಾ ಹಾಕಿದ್ರೆ ಅದಕ್ಕೂ ಪ್ರಾಬ್ಲಮ್ ಮಾಡ್ತಾರೆ. ಆಯ್ತಾ? ಈಗ ನಾವ್ ಹಾಕಿರೋದ್ ಪಕ್ಕ ಕನ್ನಡ ಸಿನಿಮಾ. ಆಯ್ತಾ? ಯಾರು? ದರ್ಶನ್ ಅವ್ರು. ಅವತ್ತಿನ ಕಾಲ ಕೇಳ್ತೀನಿ ಕೇಳು. ನಿನ್ಗ ನಾವೆಲ್ಲ ಚಿಕ್ಕ ಹುಡುಗ, ನೀನ್ ಎಷ್ಟು ಏಜ್ ನಿನ್ಗೆ? 30. ಅವತ್ತು 2002, 2003 ಇದು ಬಂದಿರೋ 2003 ಸಿನಿಮಾ ಇದು. ಆಯ್ತಾ? ಅವತ್ತಿಗೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಪಿಕ್ಚರ್, ಅಪ್ಪು ಅಣ್ಣನ್ ಪಿಕ್ಚರ್ ಇದ್ರೆ ಅಲ್ಲಿ ದರ್ಶನ್ ಅಣ್ಣನ್ ಪಿಕ್ಚರ್ ಇಲ್ಲ, ಅಲ್ಲಿ ಪ್ರಮೋದ್ ಥಿಯೇಟರ್ ಅಲ್ಲಿ. ನಾನು ಹೇಳ್ತಾ ಇರೋದು ವೀರೇಶ್ ಪ್ರಮೋದ್ ಥಿಯೇಟರ್ ಅಲ್ಲಿ. ನಾವು ಫಸ್ಟ್ ಪಾಯಿಂಟ್ ಆಗಿ ಕೇಳಿದ್ವಿ ಪಿಕ್ಚರ್, ಯಾವುದು ಅಪ್ಪು ಪಿಕ್ಚರ್ ನಾವು ಕೇಳಿದ್ವಿ. ಸೊ ಆಯ್ತು, ವೀರೇಶ್ ಥಿಯೇಟರ್ ಅವರು ನಮ್ಮವ್ರೇನೆ, ಅದೇನ್ ತಪ್ಪೇನಿಲ್ಲ, ಹಾಕೊಳ್ಳೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಕನ್ನಡ ಸಿನಿಮಾ ನಾವ್ ಹಾಕಿದೀವಿ, ಕನ್ನಡ ಸಿನಿಮಾ ಹಾಕ್ಬೇಕು ಅಂತ. ಈ ವಾರ ಯಾವ ಕನ್ನಡ ಸಿನಿಮಾನು ರಿಲೀಸ್ ಇಲ್ಲ, ಯಾವುದು ಇರ್ಲಿಲ್ಲ. ಅವತ್ತು ನಾವು ಕೇಳಿದ್ವಿ, ಈ ತರ ಇದೆ, ಒಂದ್ ಸಿನಿಮಾ ಬೇಕು ಅಂತ ಡಿಸ್ಟ್ರಿಬ್ಯೂಟರ್ ಕೇಳಿದ್ವಿ, ಹಾಕೊಳ್ಳಿ ಸರ್ ಅಂತ. ಅದು ತಪ್ಪೇನಿದೆ? ನಾನ್ ಕೇಳ್ತಾ ಇರೋದು ತಪ್ಪೇನಿದೆ? ಇದ್ರ ಕನ್ನಡ ಸಿನಿಮಾ ಹಾಕಿದ್ರೆ ಏನ್ ತಪ್ಪಿದೆ? ತಪ್ಪು ಸರಿ ಕಾಣಿಸಲ್ಲ ಸರ್, ನೋಡೋದ್ ಜನಕ್ಕೆ ಜನದ್ದೆಲ್ಲ ಎಲ್ಲಪ್ಪ. ಈಗ ಅಭಿಮಾನಿಗಳು ಜನ ಇದ್ರನೆ ಥಿಯೇಟರ್ ಸರ್.
ಹೌದಪ್ಪ, ಈಗ ಥಿಯೇಟರ್ ಮುಚ್ಬಿಡೋಣ ಹೇಳಪ್ಪ. ಮುಚ್ಬೇಡಿ ಈಗ ಸರ್, ಇಲ್ಲಾಂದ್ರೆ ಇವಾಗ ಕ್ಲೋಸ್ ಮಾಡಿ. ಸಂಬಳ ಒಂದು ತಿಂಗಳಿಗೆ 4 ಲಕ್ಷ ರೂಪಾಯಿ ಬೇಕು, ಕೇಳಿಸ್ಕೊ. ಬಿಚ್ಬಿಡೋಣ ಥಿಯೇಟರ್, ಸಿಂಗಲ್ ಸ್ಕ್ರೀನ್ ಬೇಡ ಅಂತ ಹೇಳ್ಬಿಡು. ಮತ್ತೆ ಇನ್ನೇನಪ್ಪ, ಈಗ ಕನ್ನಡ ಸಿನಿಮಾ ಹಾಕಿದ್ರು ತೊಂದ್ರೆ, ಕನ್ನಡ ಇದಾಗ ಕೇಳಿಸ್ಕೊ, ಮೊನ್ನೆ ಹೇಳ್ತೀನಿ ಕೇಳು, ಅವ್ರಿಗೆ ಗೊತ್ತು ತೊಂದ್ರೆ. ಕನ್ನಡ ಸಿನಿಮಾ ಹಾಕ್ತೋಗು ತೊಂದ್ರೆ, ಆಯ್ತಾ? ತಮಿಳ್ ಪಿಕ್ಚರ್ ಹಾಕಿದ್ರು ತೊಂದ್ರೆ, ಮೊನ್ನೆ ಚಾವಾ ಹಾಕಿದ್ರು ತೊಂದ್ರೆ. ಸರಿ, ಏನ್ ಮಾಡೋಣ ಹೇಳ್ಬಿಡಿ ನೀವೇ. ಥಿಯೇಟರ್ ಏನ್ ಮಾಡ್ಬೇಕು? ರೆವೆನ್ಯೂ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಂಬಳ ಕೊಡ್ಬೇಕು, ಎಲೆಕ್ಟ್ರಿಕ್ ಇವತ್ತು ಬೇರೆ ಹಾಕ್ಬೋದಾಯ್ತಲ್ಲ ಅಂತ ಪಬ್ಲಿಸಿಟಿ ಬಾರಪ್ಪ. ಇಲ್ಲ ಬಾರಪ್ಪ, ಇನ್ನೇನಪ್ಪ ಆಗಿದ್ದು. ಅವಾಗ ಎಷ್ಟ್ ಮಾಡಿದ್ರು? ನಾವು ಒಂದ್ ವಾರ, ಒಂದ್ 15 ಮುಂಚೆ ಮಾಡಿದ್ವಿ. ಇಲ್ಲಪ್ಪ, ಅವಾಗ ಜನಕ್ಕೆ ಬಂದಿದೆ, ಯಾರು ಇಲ್ಲ. ನಾನು ಇದೇ ಡಿಸ್ಟ್ರಿಬ್ಯೂಟರ್ ಹತ್ರ ನಾವೇ ಮಾತಾಡಿದೀವಿ, ಆಯ್ತಾ? ನಾನೇ ಮಾತಾಡ್ಬಿಟ್ಟು ಅವ್ರಿಗೆ ಪ್ರತಿಯೊಂದು ಹೇಳಿದ್ದೆ. ಅವ್ರಿಗೆ ಈ ತರ ಹಿಂಗಿದೆ, ಸಿನಿಮಾ ಹಾಕ್ತಿದ್ದೀರಾ ಏನು ಅಂತ. ಅವಾಗ ಆಕ್ಚುಲಿ ಇನ್ನೊಂದು ಗಣೇಶ್ ಸರ್ದು ಒಂದು ಪಿಕ್ಚರ್ ಹೋಗ್ತಿತ್ತು, ಕೃಷ್ಣ ಪ್ರಣಯ ಪಿಕ್ಚರ್ ಹೋಗ್ತಾ ಇತ್ತು. ಆ ಪಿಕ್ಚರ್ಗೆ ಎಲ್ಲಾನು ಇದನ್ ಮಾಡಿ ಪಾಪ ಅವರು ಡೇಟ್ ಬಿಟ್ಕೊಟ್ರು, 2 ಶೋ ಬಿಟ್ಕೊಟ್ರು. ಪಿಕ್ಚರ್ ಆ ರೇಂಜ್ ಹೋಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಸಿನಿಮಾ ಇವಾಗ ಜನ ನೋಡ್ಬೇಕು, ಇಷ್ಟಪಟ್ಟು ನೋಡ್ತಾರೆ. ಎಲ್ಲಾ ಸಿನಿಮಾ ಇದಕ್ಕೂ ಅದಕ್ಕೂ ಕಂಪ್ಯಾರಿಸನ್ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ, ಇದು ಆಲ್ರೆಡಿ ಬಂದು ಹೋಗಿದೆ ಸಿನಿಮಾನ. ಇದನ್ನ ಬಂದು ಜನ ಎಂಜಾಯ್ ಮಾಡಿ ಹೋಗಿದ್ದಾರೆ. ಇದು ನಮ್ಗೆ ಇವಾಗ ಕನ್ನಡ ಸಿನಿಮಾ ಬೇಕು ಅಂತ ನಾವು ಹಾಕೊಂಡಿರೋದು ಥಿಯೇಟರ್ಗೆ. ಅದು ಫಸ್ಟ್ ಟೈಮ್ ರಿಲೀಸ್ ಆಗಿರೋದು ಆ ಸಿನಿಮಾ. ಯಾವುದು ಅಪ್ಪು ಅಂದ್ರೆ ರಿಲೀಸ್ ಫಸ್ಟ್ ಟೈಮ್ ಅದ್ ಆಗ್ತಾರೆ. ಅದಕ್ಕೆ ಜನ ಕ್ರೇಜ್ ಅಲ್ಲಿ ಬೇರೆ ತರ ಇದೆ. ಇದು ಕ್ರೇಜ್ ಹೆಂಗಿತ್ತು ಫಸ್ಟ್ ನೀವು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ. ನಾನೇ ಫಸ್ಟ್ ಬಂದು ತುಂಬಾ ಇನ್ನೊಂದು ಹೇಳ್ತೀನಿ ಸರ್, ಇಲ್ಲಿ ಏನಾಗುತ್ತಂದ್ರೆ ಅಪ್ಪು ಸರ್ ಸಿನಿಮಾ ಇಲ್ಲದೆ ಯಾವ ಸಿನಿಮಾ ಬಿಟ್ಟಿಲ್ಲ. ಅಪೋಸಿಟ್ ಯಾರು ಬಿಟ್ಟಿದಾರ? ಯಾವ್ದು ಬಿಟ್ಟು ಇದೊಂದು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಕಾಂಟ್ರವರ್ಸಿ ಆಗುತ್ತೆ. ದರ್ಶನ್ ಸರ್, ದರ್ಶನ್ ಅಭಿಮಾನಿಗಳು ಒಳ್ಳೆ ಉದ್ದೇಶದಿಂದ ಕೇಳಿದಾರೆ. ಇದು ಕಾಂಟ್ರವರ್ಸಿ. ಈಗ ನನ್ನ ಉದ್ದೇಶ ಏನು ಗೊತ್ತಾ ಸರ್, ಇವತ್ತಿನ ಕಾಲದಲ್ಲ ಅವತ್ತಿನ ಕಾಲದಲ್ಲೂ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಅಪ್ಪು ಅಣ್ಣನ ಪಿಕ್ಚರ್ ಇದ್ರೆ ದರ್ಶನ್ ಅಣ್ಣನ ಪಿಕ್ಚರ್, ಅದೇನ್ ಕಾಂಟ್ರವರ್ಸಿ ಆಗುತ್ತೆ?